ಹಿರಿಯೂರು ಬಸ್ ದುರಂತ, ಮೃತರ ಡಿಎನ್ಎ ಟೆಸ್ಟ್. ಡಿಎನ್ಎ ಪರೀಕ್ಷೆಗೆ ಸ್ಯಾಂಪಲ್ಸ್ ಅನ್ನ ರವಾನೆ ಮಾಡಲಿಕ್ಕೆ ಈಗ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು JMFC ಕೋರ್ಟ್ನ ಅನುಮತಿಯನ್ನು ಪಡೆದುಕೊಂಡು ಈಗ ಡಿಎನ್ಎ ಪರೀಕ್ಷೆಗೆ ಸ್ಯಾಂಪಲ್ಸ್ ಅನ್ನ ರವಾನೆ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯ ಲ್ಯಾಬ್ನಲ್ಲಿ ನಡೆಯಲಿದೆ ಡಿಎನ್ಎ ಟೆಸ್ಟ್. 2 ದಿನಗಳ ಒಳಗೆ ಸಿಗಲಿದೆ ಡಿಎನ್ಎ ರಿಪೋರ್ಟ್. ಡಿಎನ್ಎ ರಿಪೋರ್ಟ್ನ ಆಧರಿಸಿಕೊಂಡು ಈಗ ಮೃತದೇಹಗಳು ಯಾರ್ಯಾರ್ದು, ಕಾರಣ ಏನು, ಸುಟ್ಟು ಕರಕಲಾಗಿದೆ, ಯಾರ ಮೃತದೇಹವು ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ 2 ದಿನದ ಒಳಗಡೆ ರಿಪೋರ್ಟ್ ಬರುತ್ತೆ. ಡಿಎನ್ಎ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಈಗ ಅನುಮತಿ ಕೂಡ ಸಿಕ್ಕಿರೋ ಅಂಥದ್ದು. ಯಾವಾಗ ಆರಂಭ ಆಗತ್ತೆ ಈ ಪ್ರಕ್ರಿಯೆ? ಮಧುಸೂದನ್, ಈಗಾಗಲೇ JMFC ನ್ಯಾಯಾಲಯದಿಂದ ಹಿರಿಯೂರು ಗ್ರಾಮಾಂತರ ಪೊಲೀಸರು DNA ಟೆಸ್ಟ್ಗೆ ಅನುಮತಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಕೋರ್ಟ್ ಗಮನಕ್ಕೆ ತರಬೇಕಾಗತ್ತೆ, ಜೊತೆಗೆ ಕೋರ್ಟ್ಗೆ ಒಂದು ಮನವಿಯನ್ನ ಮಾಡಿ ಅದರ ಅನುಮತಿಯನ್ನ ಪಡೆದೇ DNA ಟೆಸ್ಟ್ಗಳನ್ನ ಮಾಡಬೇಕಾಗತ್ತೆ. ಹಾಗಾಗಿ ಈಗಾಗಲೇ JMFC ನ್ಯಾಯಾಲಯದಿಂದ ಹಿರಿಯೂರಿನ JMFC ನ್ಯಾಯಾಲಯದಿಂದ ಈಗ ಅನುಮತಿಯನ್ನ ಪಡೆದು ಈಗ ಸದ್ಯ ಇವತ್ತು DNA ಸ್ಯಾಂಪಲ್ಸ್ಗಳನ್ನ ಹುಬ್ಬಳ್ಳಿಯ ಒಂದು ಲ್ಯಾಬ್ಗೆ ಕಳಿಸೋದಕ್ಕೆ ಈಗ ಹಿರಿಯೂರು ಗ್ರಾಮಾಂತರ ಪೊಲೀಸರು ಕೂಡ ಈಗಾಗಲೇ ಸಿದ್ಧತೆಯನ್ನು ನಡೆಸಿದ್ದಾರೆ. ಈಗ ಸದ್ಯ ಯಾರು ಮೃತಪಟ್ಟಿದ್ದಾರೆ ಅಥವಾ ಯಾರೀಗ ಇಲ್ಲಿವರೆಗೂ ಕೂಡ ಮೃತಪಟ್ಟಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ, ಅವರ ತಂದೆ ಅಥವಾ ತಾಯಿ ಅಥವಾ ಸಹೋದರರ ಒಂದು ಬ್ಲಡ್ ಸ್ಯಾಂಪಲ್ಸ್ ಅನ್ನ ಪಡೆದುಕೊಳ್ತಾರೆ. ಅಂದ್ರೆ ಫಸ್ಟ್ ಪ್ರಿಯಾರಿಟಿ ಬಂದು ಇಲ್ಲಿ ತಾಯಿ, ಅಂದ್ರೆ ಮೃತಪಟ್ಟಂತವರ ತಾಯಿಯ ಒಂದು ಬ್ಲಡ್ ಸ್ಯಾಂಪಲ್ಸ್ ಅನ್ನ ಪಡ್ಕೊಳ್ತಾರೆ. ಇಲ್ಲದೆ ಹೋದ್ರೆ, ಅಂದ್ರೆ ತಾಯಿ ಏನಾದ್ರೂ ಇಲ್ಲ ಅನ್ನೋದಾದ್ರೆ ತಂದೆಯ ಅಥವಾ ಸಹೋದರರ ಒಂದು ರಕ್ತದ ಮಾದರಿಯನ್ನ ಪಡ್ಕೊಳ್ತಾರೆ ಅಥವಾ ರಕ್ತದ ಸ್ಯಾಂಪಲ್ ಅನ್ನ ಪಡ್ಕೊಂಡು ಲ್ಯಾಬ್ಗೆ ಕಳಿಸಲಾಗುತ್ತೆ. ಅದಾದ ನಂತರ ಇಲ್ಲಿ ಸಿಕ್ಕಿರುವಂತಹ ಒಂದು ಮೃತದೇಹಗಳ ಆಧಾರದ ಮೇಲೆ ಅಥವಾ ಈ ಮೃತದೇಹಗಳಲ್ಲಿರುವಂತಹ DNA ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅಲ್ಲಿ ಎರಡಕ್ಕೂ ಕೂಡ ಟ್ಯಾಲಿ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಆಗಿರುವಂತದ್ದು, ನಿನ್ನೆ ಐಡೆಂಟಿಫಿಕೇಶನ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕನ್ಫ್ಯೂಷನ್ ಆಗುತ್ತೆ. ಅಂದ್ರೆ ರಶ್ಮಿಯ ಸಹೋದರಿ ಬರ್ತಾರೆ, ಇಲ್ಲ ಇವರು ನನ್ನ ಸಹೋದರಿ ಅಲ್ಲ ಅನ್ನೋದನ್ನ ಕೂಡ ಹೇಳ್ತಾರೆ. ಹಾಗಾಗಿ ಇಲ್ಲಿ ಐಡೆಂಟಿಫಿಕೇಶನ್ಗೆ ಸಾಕಷ್ಟು ಸಮಸ್ಯೆಗಳಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ಲೀಗಲ್ ಕಾನ್ಸಿಕ್ವೆನ್ಸಸ್ ಎದುರಾಗಬಾರದು ಇದಕ್ಕೆ ಅಂತ ಹೇಳಿ ಈಗ ಕೋರ್ಟ್ ಅನುಮತಿಯನ್ನೇ ಪಡೆದು DNA ಟೆಸ್ಟ್ ಅನ್ನ ಮಾಡಿಸೋ ಮುಖಾಂತರವಾಗಿ ಇಲ್ಲಿ ಬಾಡಿಗಳನ್ನ ಹಸ್ತಾಂತರ ಮಾಡೋದಕ್ಕೆ ಪೊಲೀಸರು ಕೂಡ ಈಗ ಸಿದ್ಧತೆಯನ್ನ ನಡೆಸಿರುವಂತದ್ದು. ಇನ್ನು 2 ದಿನಗಳಲ್ಲಿ ಹುಬ್ಬಳ್ಳಿ ಲ್ಯಾಬ್ಗೆ, ಅಂದ್ರೆ ಇವತ್ತು ಹುಬ್ಬಳ್ಳಿ ಲ್ಯಾಬ್ಗೆ ಆ ಒಂದು DNA ಟೆಸ್ಟ್ ಗಳನ್ನ ಅಥವಾ ಸ್ಯಾಂಪಲ್ಸ್ ಗಳನ್ನ, ಅಂದ್ರೆ ಬ್ಲಡ್ ಆಗಿರ್ಬೋದು ಅಥವಾ ಸುಟ್ಟಂತ ಬಾಡಿಯ ಯಾವುದೇ ಒಂದು ಸ್ಯಾಂಪಲ್ಸ್ ಗಳನ್ನ ಕಳಿಸೋದ್ರ ಮುಖಾಂತರವಾಗಿ 48 ಗಂಟೆಯ ಒಳಗೆ ಆ ಒಂದು ರಿಪೋರ್ಟ್ ಅನ್ನ ಪಡೆಯೋದಕ್ಕೆ ಈಗ ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಮಧುಸೂದನ್.